ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ನಾವು ಹಬ್ಬ ಹರಿದಿನಗಳಲ್ಲಿ ಕೆಲವು ಫಂಕ್ಷನ್ಸಲ್ಲೆಲ್ಲ ನಾವು ಹೊರಗಡೆಯಿಂದ ಈ ರೀತಿ ಕಟ್ಟಿರೋ ಹೂವು ತರಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಒಂದೊಂದು ಮೊಳ ಬಂದು 50 ರೂಪಾಯಿ 100 ರೂಪಾಯಿ ಹೇಳ್ತಾರೆ. ಅದ್ರ ಬದಲು ನಾವೇ ಶಾಮಂತಿಗೆ ಹೂವನ್ನು ತೊಗೊಂಬಂದು, ಈಗ ನೋಡಿ ಒಂದು 3-4 kg ಹೂವು ಇದೆ. ನಾವು ಹಸಿ ದಾರ ತೊಗೋಬೇಕು ಹೂವು ಕಟ್ಟೋಕ್ಕೆ. ಹಸಿ ದಾರನ ನೀರಲ್ಲಿ ನೆನೆಸಿ ಒಂದು ಲೋಟದಲ್ಲಿ ನೀರಿಟ್ಟು ಆ ದಾರನ ನೆನೆಸ್ಕೊಂಡು ಈ ರೀತಿ ಇಟ್ಕೊಂಡು ಆ ಹಸಿ ದಾರನ ತೊಗೊಂಡು ಈ ರೀತಿ ನಾವು ಎಡಗೈಯಲ್ಲಿ ಒಂದು ಕೈಯಲ್ಲಿ ದಾರ ಇಟ್ಕೋಬೇಕು. ದಾರ ಹಿಡ್ಕೊಂಡು ಹೂವನ್ನು ತೊಗೊಂಡು ಎರಡು ಸೈಡು ಆ ಕಡೆಗೊಂದು ಈ ಕಡೆಗೊಂದು ಹೂವನ್ನು ಜೋಡಿಸ್ಕೊಂಡು ಆ ದಾರ ಮೇಲೆ ಇಟ್ಕೊಂಡು ಫಸ್ಟು ನಾವು ಈ ರೀತಿ ಸುತ್ತಕೊಂಡು ಒಂದು ಗಂಟು ಹಾಕ್ಕೊಂಡು ಮತ್ತು ನಾವು ಅದೇ ಬೆರಳಲ್ಲಿ ಈ ರೀತಿ ಸುತ್ತಕೊಂಡು ಗಂಟು ಹಾಕ್ಕೊಂಡ್ರೆ ಹೂವನ್ನು ನಾವು ಈಸಿಯಾಗಿ ಕಟ್ಕೋಬೋದು. ಮಧ್ಯೆ ಮಧ್ಯೆ ನಾವು ಒಂದೊಂದು ರೋಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟೇ ಶಾಮಂತಿಗೆ ಹೂವು ಇದ್ದರೂ ನಾವು ಈ ರೀತಿ ಕಟ್ಟೋದ್ರಿಂದ ಬೇಗ ಆಗಿಬಿಡುತ್ತೆ. ನಾವು ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡಿದ್ರೆ ಬೇಗನೆ ಬಂದುಬಿಡುತ್ತೆ ಹೂವು ಕಟ್ಟೋದು. ಮತ್ತು ಹೂವು ಹಾರ ಮಾಡ್ಕೊಳ್ಳೋದು ಅಷ್ಟೇ. ನಾವು ಹೊರಗಡೆಯಿಂದ ಶಾಮಂತಿಗೆ ಹೂವು ಆಗಲಿ ಅಥವಾ ಬೇರೆ ಹೂವಿನ ಹಾರನೇ ತಂದ್ರೂ ಒಂದು ಹಾರ ಬಂದು ಚಿಕ್ಕರಾಗೇ 250-300 ರೂಪಾಯಿ ತೊಗೋತಾರೆ. ಅದ್ರ ಬದಲು ನಾವು kg ಶಾಮಂತಿಗೆ ನಮಗೆ 200 ರೂಪಾಯಿ 150 ರೂಪಾಯಿಗೆಲ್ಲ ಸಿಗುತ್ತೆ. ತೊಗೊಂಬಂದು ಈ ರೀತಿ ಮನೆಯಲ್ಲೇ ದೇವ್ರ ಫೋಟೋಗೆ, ಹೊರಗಡೆ ನಾವು ಪೂಜೆಗೆ ದೇವಸ್ಥಾನಕ್ಕೆ ಕೊಡಬೇಕಾದ್ರೆ ಎಲ್ಲ ಹಾರ ಕೊಡ್ತೀವಿ. ಆಗ ಈ ರೀತಿ ಹಾರ ಹಾಕೋಸ್ಕೊಂಡ್ರೆ ನಾವು ಮನಿನೂ ಸೇವ್ ಮಾಡ್ದಂಗೆ ಆಗುತ್ತೆ. ಮತ್ತು ಮನೆಯಲ್ಲೇ ನಾವು ಹಾರ ಕೋಸಿ ದೇವರಿಗೆ ಕೊಟ್ಟರೆ ನಮಗೂ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಹಸಿ ದಾರ ಸ್ವಲ್ಪ ದಪ್ಪ ಇರಬೇಕು, ಗಟ್ಟಿ ದಾರ ತೊಗೊಂಡು ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜ್, ತುಂಬ ಸಣ್ಣ ಸೂಜಿ ಅಲ್ಲ, ಮೀಡಿಯಮ್ ಸೈಜ್ ಸೂಜಿಗೆ ದಾರ ಹಾಕ್ಕೊಂಡು ದಾರ ತುದಿನ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡಾದ್ಮೇಲೆ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಹೂವು ತೊಗೊಂಡು ಶಾಮಂತಿಗೆ ಹೂವು ಕಡ್ಡಿನೆಲ್ಲ ತೆಗೆದುಬಿಡಬೇಕು. ಹಿಂದೆ ಕಡ್ಡಿ ಇರುತ್ತಲ್ಲ ತೊಟ್ಟು, ಅದನ್ನು ತೆಗೆದುಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಸೂಜಿಗೆ ಒಂದೊಂದೇ ಹೂವನ್ನು ಹಾಕಿ ಈ ರೀತಿ ಪೋಣಿಸ್ಕೊತಾ ಹೋಗಬೇಕು. ಪೋಣಿಸ್ಕೊಂಡು ಒಂದು ಸ್ವಲ್ಪ ದೂರ ಪೋಣಿಸ್ಕೊಂಡಾದ್ಮೇಲೆ ಮಧ್ಯೆ ಮಧ್ಯೆ ಈ ರೀತಿ ರೋಸ್ ಹಾಕೋದ್ರಿಂದ ನಾವು ಅಂಗಡಿನಲ್ಲಿ ಯಾವ ರೀತಿ ನಮಗೆ ಶಾಮಂತಿಗೆ ಹಾರ ಸಿಗುತ್ತೋ ಆ ರೀತಿ ಹಾರನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ಪೋಣಿಸ್ಕೋಬೇಕು ರೋಸನ್ನು. ಇದೇ ರೀತಿ ನಾವು ರೋಸ್ ಪೋಣಿಸ್ಕೊಂಡಾದ್ಮೇಲೆ ಶಾಮಂತಿಗೆ ಹೂವನ್ನು ಒಂದು ಸ್ವಲ್ಪ ದೂರ ಪೋಣಿಸ್ಕೊಂಡು ಮಧ್ಯದಲ್ಲಿ ಬೇಕಾದರೆ ನಾವು ಮತ್ತೆ ರೋಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಹೊರಗಡೆ ಅಂಗಡಿನಲ್ಲಿ ಸಿಗೋ ರೀತಿಯೇ ಶಾಮಂತಿಗೆ ಹೂವಿನ ಹಾರನ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಶಾಮಂತಿಗೆ ಆದಮೇಲೆ ರೋಸ್ ಹಾಕ್ಕೊಂಡಾದ್ಮೇಲೆ ರೋಸ್ ತುದಿನಲ್ಲಿ ಈ ರೀತಿ ಕಡ್ಡಿಗಳಿರುತ್ತಲ್ಲ, ಆ ಕಡ್ಡಿಗಳನ್ನ ಕಟ್ ಮಾಡ್ಕೋತಾ ಇದ್ವಿ. ಅದು ತುಂಬ ಈ ರೀತಿ ಹೊರಗಡೆ ಬಂದಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟು ನಾವು ರೆಡಿ ಮಾಡಿಟ್ಕೊಂಡಿರೋ ಶಾಮಂತಿಗೆನ ಪೋಣಿಸ್ಕೋತಾ ಹೋಗಬೇಕು. ಒಂದಾದಮೇಲೆ ಒಂದು ಈ ರೀತಿ ಮಾಡಿಕೊಂಡ್ರೆ ಹಾರ ರೆಡಿ ಆಗುತ್ತೆ. ಕೊನೆಯಲ್ಲಿ ನಾವು ದಾರ ಗಂಟು ಹಾಕ್ಕೋಬೇಕು ನೀಟಾಗಿ. ಇಲ್ಲಾಂದರೆ ಕೆಲವು ಸಲ ದಾರ ತುಂಬ ತೆಳ್ಳಕ್ಕಿದ್ರೂ ಕಟ್ಟಾಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಗಟ್ಟಿ ದಾರ ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಹಾರ ಮಾಡ್ಕೋಬೇಕಾದ್ರೆ ಶಾಮಂತಿಗೆ ಹಾರ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ಮಾಡಿಕೊಂಡ್ರೆ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮನೇನು ಸೇವ್ ಮಾಡ್ಬೋದು. ಹೂವು ಕಟ್ಟಕ್ಕೆ ಬರದೇ ಇರೋರು ಸಹ ಈ ರೀತಿ ಹೂವು ಕಟ್ಟಿದ್ರೆ ಈಸಿಯಾಗಿ ಹೂವು ಕಟ್ಬೋದು. ಯಾವುದೇ ರೀತಿ ಟೆನ್ಷನ್ ಇಲ್ದಿರ ಹೂವು ಕಟ್ಕೋಬೋದು. ಇದಕ್ಕೆ ನಾನಿಲ್ಲಿ ಫಸ್ಟು ಹಸಿ ದಾರನೇ ತೊಗೊಂಡಿದ್ದೀನಿ. ನಾವು ಉಲನ್ ಥ್ರೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೇರ್ ಸಹಾಯದಿಂದ ಈಸಿಯಾಗಿ ಹೂವು ಕಟ್ಕೋಬೋದು. ಫಸ್ಟು ದಾರನ ಈ ರೀತಿ 2 ದಾರ ತೊಗೊಂಡು ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ನೋಡಿ ಒಂದು ಸೈಡಲ್ಲಿ ಈ ರೀತಿ ದಾರ ಒಂದು ಸ್ವಲ್ಪ ಲೆಂತಿಯಾಗಿ ಬಿಡಬೇಕು. ಈ 3 ದಾರ ಬರುತ್ತೆ. ಮತ್ತು ನೋಡಿ ಗಂಟು ಹಾಕ್ಕೊಂಡಿರೋ 2 ದಾರ ಇರುತ್ತಲ್ಲ, ನಾವು ಚೇರ್ ಕಾಲ್ಗೆ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಲ್ಲ, ಅದರ ಮಧ್ಯದಲ್ಲಿ ಈ ರೀತಿ ನಾವು 2 ಕನಕಾಂಬರ ಹೂವು ತೊಗೋತಾ ಇದ್ದೀನಿ. ಒಂದು ಸೈಡ್ಗೆ 2 ಹೂವು ಇಟ್ಕೋತಾ ಇದ್ದೀನಿ. ನಾವು ಜಾಸ್ತಿ ಬೇಕಾದ್ರೆ 4 ಹೂವು ಬೇಕಂದ್ರೂ ಇಟ್ಕೋಬೋದು. ಇದು ದಿಂಡು ಥರ ಆಗುತ್ತೆ. ಮತ್ತು ನಮಗೆ ಕಟ್ಟಕ್ಕೆ ಬರಲ್ಲ ಅನ್ನೋರು ಸಹ, ಬಿಗಿನರ್ಸ್ಗೂ ಸಹ ತುಂಬ ಈಸಿಯಾಗಿ ಈ ರೀತಿ ಹೂವನ್ನು ಕಟ್ಕೋಬೋದು. ಫ್ರೆಂಡ್ಸ್, ದಾರ ಬಂದು ಹಸಿ ದಾರ ತೊಗೊಳ್ಳೋ ಬದಲು ನಾವಿಲ್ಲಿ ಕಲರ್ ಕ್ರೋಶ ಉಲನ್ ಥ್ರೆಡ್ ಬರುತ್ತಲ್ಲ, ಉಲನ್ ಥ್ರೆಡ್ಡನ್ನು ತೊಗೊಂಡು ನಾವು ಆರಾಮಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಲೆಗೆ ಗಂಟು ಹಾಕ್ಕೊಂಡಾಗ ದಿಂಡು ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಗ್ರೀನ್ ಕಲರ್, ರೆಡ್ ಕಲರ್ ಉಲನ್ ಥ್ರೆಡ್ ಆಗಿ ಈ ರೀತಿ ಪೋಣಿಸ್ಕೊಳ್ಳೋದ್ರಿಂದ ಪೋಣಿಸೋದು ತುಂಬ ಈಸಿ ಇರುತ್ತೆ. ಮತ್ತು ಬೇಗನೂ ಸಹ ನಮಗೆ ಹೂವು ಕಟ್ಕೋಬೋದು. ಹೂವು ಒಂಚೂರು ನಮಗೆ ಕಟ್ಟೋಕ್ಕೆ ಬರೋಲ್ಲ ಅನ್ನೋರು ಸಹ ಈ ರೀತಿ ಟ್ರೈ ಮಾಡ್ಬೋದು. ಬಿಗಿನರ್ಸು ಈ ರೀತಿ ಹೂವು ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ. ಅವ್ರಿಗೆ ಹೂವು ಕಟ್ಟೋದು ಕಷ್ಟ ಅನ್ನೋರಿಗೆ ನಾನಿಲ್ಲಿ ಕನಕಾಂಬರ ಹೂವಲ್ಲಿ ಹೂವು ಕಟ್ಕೋತಾ ಇದ್ದೀನಿ. ನಾವು ಬೇಕಾದ್ರೆ ಮಲ್ಲಿಗೆ ಹೂವು ತೊಗೋಬೋದು. ಇದ್ರ ಮಧ್ಯೆ ನೀರು ಎಲೆ ಬರುತ್ತೆ. ಮತ್ತು ರೋಸ್ ಲೀವ್ಸನ್ನು ಫೋಲ್ಡ್ ಮಾಡಿ ಇಟ್ಟು ಸಹ ನಾವು ಈ ರೀತಿ ಹೂವನ್ನು ಕಟ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಒಂದು ಸ್ವಲ್ಪ ಉದ್ದ ಈ ಚೇರ್ಗೆ ನಾನು ಎಷ್ಟು ಉದ್ದ ದಾರ ಹಾಕ್ಕೊಂಡಿದ್ದೀನೋ
ಅಷ್ಟುದ್ದನೂ ಹೂವನ್ನು ಕಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಗಂಟೆಲ್ಲ ಹಾಕ್ಕೊಂಡಾಗ ಈ ರೀತಿ ನಾವು ಹೂವನ್ನು ಮಾಡಿಕೊಂಡು ದಿಂಡನ್ನ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ದೇವ್ರ ಫೋಟೋಗೂ ಅಷ್ಟೇ ನಾವು ಈ ರೀತಿ ಮಾಡಿಟ್ರೆ ಹಾರ ಥರನೇ ಕಾಣಿಸುತ್ತೆ. ನಾವು ಎರಡೂ ಸೈಡು ಹೂವನ್ನ ಇಟ್ಟು ಈ ರೀತಿ ಹೂವಿನ ದಿಂಡು ಬೇಡ ಅನ್ನೋರು ಒಂದು ಸೈಡ್, ಎರಡೂ ಸೈಡು ಹೂವು ಇಡೋ ಬದಲು ಒಂದು ಸೈಡ್ ಮಾತ್ರ ಈ ರೀತಿ ಹೂವನ್ನು ಇಟ್ಟು ಗಂಟು ಹಾಕೋತಾ ಬಂದರೆ ಅದು ಒಂದು ಸೈಡ್ ಫುಲ್ಲು ಹೂವು ಇರುತ್ತಲ್ಲ, ಇನ್ನೊಂದು ಸೈಡು ಆ ಕಡ್ಡಿ ಹೂವಿನ ಕಡ್ಡಿ ದಿಂಡು ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ ರೀತಿಯೂ ಸಹ ನಾವು ಹೂವನ್ನ ದಿಂಡನ್ನ ರೆಡಿ ಮಾಡ್ಕೋಬೋದು. ನಮಗೆ ಹೆಲ್ಪ್ಗೆ ಈ ರೀತಿ ಕನಕಾಂಬರ ಹೂವು, ಮಲ್ಲಿಗೆ ಹೂವು ಕಟ್ಕೋಬೇಕಾದ್ರೆ ಎಲ್ಲ ಈ ರೀತಿ ಹೂವನ್ನು ಎರಡೆರಡು ಹೂವು ಜೋಡಿಸ್ಕೊಡ್ತಾ ಇದ್ದರೆ ನಮಗೆ ನಾವು ಎತ್ಕೊಂಡು ಹೂವು ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಇದೇ ರೀತಿ ಫುಲ್ಲು ದಾರ ಎಷ್ಟು ಉದ್ದ ಇದೆಯೋ ಅಷ್ಟುದ್ದನೂ ಈ ರೀತಿ ಹೂವನ್ನು ಕಟ್ಕೋತಾ ಬರ್ತಾ ಇದ್ದೀನಿ. ಎಂಡಲ್ಲಿ ನಾವು ದಾರನ ಕಟ್ ಮಾಡಿಕೊಂಡು ನಾವು ಚೆನ್ನಾಗಿ ಜಿರ್ಕುಂಟ್ಲು ಅಥವಾ ಗಂಟು ಹಾಕ್ಕೋಬೇಕು. ಒಂದೆರಡು ಗಂಟು ಹಾಕ್ಕೊಂಡ್ರೆ ಅದು ನಮಗೆ ಸ್ಟಿಫಾಗಿರುತ್ತೆ, ಹೂವು ಉದುರಲ್ಲ. ಇಲ್ಲ ಅಂದರೆ ನಾವು ಒಂದು ಸ್ವಲ್ಪ ಲೂಸ್ ಮಾಡಿದ್ರೆ ಹೂವು ಉದುರೋಗ್ಬಿಡುತ್ತೆ. ನೋಡಿ ನಾನಿಲ್ಲಿ ಚೇರಿನ ಸಹಾಯದಿಂದ ಈ ರೀತಿ ಹೂವನ್ನು ಕಟ್ಕೊಂಡಿದ್ದೀನಿ. ಫುಲ್ಲು ಎಂಡ್ ಆದಮೇಲೆ ನಾನಿಲ್ಲಿ ನಾವು ಎಂಡಲ್ಲಿ ಈ ರೀತಿ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಒಂದು 2ರಿಂದ 3 ಗಂಟು ಈ ರೀತಿ ಗಂಟು ಹಾಕ್ಕೊಂಡಾದ್ಮೇಲೆ ನಾವು ಚೇರಿಗೆ ಕಟ್ಟಿರ್ತೀವಲ್ಲ 2 ದಾರ, ಆ ದಾರನ ಕಟ್ ಮಾಡಿಕೊಂಡ್ರೆ ಹೂವು ಕಟ್ಟಿದ್ದು ಆಗಿದೆ. ಹೂವಿನ ದಿಂಡು ರೆಡಿ ಆಗಿದೆ. ಇದನ್ನು ನಾವು ಮುಟ್ಕೋಬೋದು, ದೇವ್ರ ಫೋಟೋಗೆ ಹಾಕ್ಬೋದು, ಬಾಗಿಲಿಗೆ ಸಹ ಹಾರ ಥರನೂ ಸಹ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಈ ರೀತಿ ಹೂವು ಕಟ್ಕೊಳ್ಳೋದ್ರಿಂದ. ಬಿಗಿನರ್ಸು ಸಹ ಈ ರೀತಿ ಹೂವು ಪೋಣಿಸ್ಕೊಳ್ಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ. ಬರದೇ ಇರೋರು ಸಹ ಈ ರೀತಿ ಹೂವನ್ನ ಕಟ್ಕೋಬೋದು ಫ್ರೆಂಡ್ಸ್. ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಹೋಳಿಗೆ ಮಾಡ್ಕೋತಾ ಇರ್ತೀವಿ. ಹೋಳಿಗೆ ಮಾಡ್ಕೋಬೇಕಾದ್ರೆ ಈ ರೀತಿ ಹೋಳಿಗೆ ಪೇಪರ್ ಇದ್ದು ಆ ಹೋಳಿಗೆ ಪೇಪರ್ ಮೇಲೆ ಈ ರೀತಿ ನಾವು ಸ್ಯಾರಿ ಕವರ್ ಇರುತ್ತಲ್ಲ ಆ ಕವರ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂಚೂರು ಆಯಿಲ್ ಹಚ್ಚಿ ನಾವು ಸ್ಪ್ರೆಡ್ ಮಾಡೋದ್ರಿಂದ ನಾವು ಈಸಿಯಾಗಿ ಹೋಳ್ಗೆನ ತಟ್ಕೋಬೋದು. ಹೋಳಿಗೆ ಎಲ್ಲ ತಟ್ಟಿದ್ದಾದಮೇಲೆ ಮಿಕ್ಕಿರುತ್ತಲ್ಲ, ಒಂದು ಸ್ವಲ್ಪ ಮೈದಾ ಮಿಕ್ಕಿರುತ್ತೆ. ಆ ಮೈದಾ ಹಿಟ್ಟನ್ನು ಹೂರ್ಣ ಖಾಲಿ ಆಗಿಬಿಟ್ಟಿರುತ್ತೆ, ಬಿಸಾಡೋ ಬದಲು ಮೈದಾ ಹಿಟ್ಟಲ್ಲಿ ಖಾರದ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟು ರುಚಿಯಾಗಿರುತ್ತೆ. ನಾವು ಮೈದಾ ಹಿಟ್ಟು ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಈ ರೀತಿ ಮಿಕ್ಸ್ ಮಾಡಿ ರೊಟ್ಟಿ ಥರ ಚಿಕ್ಕದಾಗಿ ತಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಉಪ್ಪು ಖಾರ ಎಲ್ಲ ಮೈದಾ ಹಿಟ್ಟು ಮಿಕ್ಸ್ ಆಗುವಾಗ ಈ ರೀತಿ ಮಾಡಿಕೊಂಡು ಈ ರೀತಿ ರೊಟ್ಟಿ ಥರ ಇದನ್ನು ತಟ್ಕೋಬೇಕು. ಇದನ್ನು ತೆಳ್ಳಕ್ಕೆ ನಾವು ಯಾವ ರೀತಿ ಹೂರ್ಣ ಇಟ್ಟು ತಟ್ಕೋತೀವೋ ಅದೇ ರೀತಿ ಮೈದಾ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ತಟ್ಟುತ್ತಾ ಇದ್ದೀನಿ. ತಟ್ಟಿದ್ದಾದ್ಮೇಲೆ ಇದನ್ನು ನಾವು ಹೆಂಚು ಅಥವಾ ತವಾ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನಾವು ಬೇಯಿಸ್ಕೊಂಡ್ರೆ ಎರಡೂ ಸೈಡು ಮೈದಾ ಖಾರ ರೊಟ್ಟಿ ರೆಡಿ ಆಗುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟು ರುಚಿಯಾಗಿರುತ್ತೆ. ನಾವು ಹಬ್ಬಗಳ ಹರಿದಿನಗಳಲ್ಲಿ ಈ ರೀತಿ ತುಂಬ ಹೋಳಿಗೆ ಎಲ್ಲ ಮಾಡ್ಕೊಂಡಾಗ ನಾವು ಬಿಸಿ ಬಿಸಿ ಹಾಗೆ ಫೋಲ್ಡ್ ಮಾಡಿ ತಟ್ಟೆನಲ್ಲಿ ಇಡೋದಕ್ಕಿಂತ ಒಂದು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಹೋಳಿಗೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಒಂದು ಅಗಲವಾದ ಪ್ಲೇಟಲ್ಲಿ ಇಡೋದ್ರಿಂದ ಹೋಳಿಗೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೆಕ್ಸ್ಟ್ ಟಿಪ್ ಬಂದು ನಾವಿಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ನಾವು ಅಡುಗೆ ಮಾಡಬೇಕಾದ್ರೇ ಆಗಿಂದಾಗಲೇ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಬಿಟ್ರೆ ನಮಗೆ ಕೆಲಸ ಜಾಸ್ತಿ ಆಗೋಲ್ಲ ಮತ್ತು ಬೇಗನೂ ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಹೋಳಿಗೆ ಮಾಡಿರ್ತೀವಿ, ಎಷ್ಟೇ ನ್ಯೂಸ್ ಪೇಪರ್ ಕೆಳಗಡೆ ಹಾಕಿ ತಟ್ಕೊಂಡ್ರೂ ಸಹ ಆಯಿಲು ಈ ರೀತಿ ಕೆಳಗಡೆ ಟೈಲ್ಸ್ ಮೇಲೆಲ್ಲ ಆಗಿಬಿಟ್ಟಿರುತ್ತೆ. ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆ ಆಗಲಿ ಅಥವಾ ಕೆಲವು ಸಲ ಎಣ್ಣೆ ಕೆಳಗಡೆ ಬಿದ್ದುಬಿಟ್ಟು ಈ ರೀತಿ ಕೆಳಗಡೆ ಟೈಲ್ಸ್ ಮೇಲೆಲ್ಲ ಆಗಿಬಿಟ್ಟಿದ್ದಾಗ ನಾವು ಅದಕ್ಕೆ ನೋಡಿ ರಾಗಿ ಹಿಟ್ಟಿರುತ್ತಲ್ಲ ಮನೆಯಲ್ಲಿ, ಸೊ ಆ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಎಲ್ಲೆಲ್ಲಿ ಆಯಿಲ್ ಇರುತ್ತೋ ಅಲ್ಲೆಲ್ಲ ಈ ರೀತಿ ಸ್ಪ್ರೆಡ್ ಮಾಡಿ ರಾಗಿ ಹಿಟ್ಟನ್ನು ಉಜ್ಕೊಳ್ಳೋದ್ರಿಂದ ಎಷ್ಟೇ ಆಯಿಲ್ ಇದ್ರೂ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ನೆಲದಲ್ಲಿ ಈ ರೀತಿ ನಾವು ಎಣ್ಣೆ ಏನಾದರೂ ಬಿದ್ದೋದಾಗ ಸಡನ್ನಾಗಿ ಈ ರೀತಿ ಮನೆಯಲ್ಲಿ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಟೈಲ್ಸ್ ಮೇಲೆ ಆಯಿಲ್ ಬಿದ್ದಾಗ ರಾಗಿ ಹಿಟ್ಟಿನ ಸಹಾಯದಿಂದ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕಾಫಿ ಕಪ್ ತೊಗೊಂಡಿದ್ದೀನಿ. ಕಾಫಿ ಕಪ್ ತೊಗೊಂಡು ನಾನಿಲ್ಲಿ ಒಂದು ಸೂಜಿ ತೊಗೊಂಡಿದ್ದೀನಿ. ಸೂಜಿ ತೊಗೊಂಡು ಫುಲ್ಲು ಕಾಫಿ ಕಪ್ಪನ್ನ ಹೋಲ್ಸ್ ಮಾಡ್ಕೋತಾ ಇದ್ದೀನಿ ಕೆಳಗಡೆಗೆ ಈ ರೀತಿ. ನಾನಿಲ್ಲಿ ಚಿಕ್ಕದು ಪ್ಲಾಸ್ಟಿಕ್ ಕಾಫಿ ಕಪ್ ತೊಗೊಂಡಿದ್ದೀನಿ. ಇನ್ನೊಂದು ನಾವು ನೀರು ಕುಡಿತೀವಲ್ಲ ದೊಡ್ಡದಾಗಿ ಪ್ಲಾಸ್ಟಿಕ್ ಲೋಟ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಈ ಟ್ರಿಕ್ಕನ್ನು ಬಳಸೋದಕ್ಕೆ. ಇದಕ್ಕೆ ನಾನು ಚಿಕ್ಕದಾಗಿ ಹೋಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಾಫಿ ಕಪ್ಪನ್ನು ನಾನಿಲ್ಲಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ. ಈಗ ನಾವು ರಂಗೋಲಿ ಹಾಕ್ತೀವಿ, ದೊಡ್ಡ ರಂಗೋಲಿ ಎಲ್ಲ ಹಾಕಿದಾಗ ಕಲರ್ ಫಿಲ್ ಮಾಡೋದಕ್ಕೆ ಕೈಯಲ್ಲಿ ಕಲರ್ ಫಿಲ್ ಮಾಡೋದು ಟೈಮ್ ತೊಗೊಳುತ್ತೆ ಮತ್ತು ನಮಗೆ ಕೈ ಬೆರಳುಗಳಿಗೆಲ್ಲ ಕಲರ್ ಪೌಡರ್ ಅಂಟ್ಕೊಂಡ್ಬಿಡುತ್ತೆ. ಆ ರೀತಿ ಆಗೋದಕ್ಕಿಂತ ನಾವು ಈ ರೀತಿ ಲೋಟನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಕಲರ್ನ ಈಸಿಯಾಗಿ ಫಿಲ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 15ರಿಂದ 8 ರಂಗೋಲಿ ಹಾಕ್ಕೋತಾ ಇದ್ದೀನಿ. ಇದು ಮಧ್ಯ ಚುಕ್ಕಿ ರಂಗೋಲಿ. ಮೊದಲಿಗೆ ನೀರು ಹಾಕಿ ನಾವು ನೆಲನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಈ ರೀತಿ 15 ಚುಕ್ಕಿ ಇಟ್ಕೊಂಡಿದ್ದೀನಿ. 15 ಚುಕ್ಕಿ ಆದಮೇಲೆ ನಾವು ಸ್ಟಾರ್ಟಿಂಗಿಂದ 2 ಚುಕ್ಕಿ ಮಧ್ಯೆ ಒಂದೊಂದು ಚುಕ್ಕಿ ಇಟ್ಕೋತಾ ಹೋಗಬೇಕು.
ಸೊ ನೋಡಿ ನೆಕ್ಸ್ಟು 14 ಚುಕ್ಕಿ, 13, 12, 11, 10, 9, 8 ಚುಕ್ಕಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಚುಕ್ಕಿ ಇಟ್ಕೋಬೇಕಾದ್ರೆ ಫಸ್ಟು ನಾವು ಎಷ್ಟು ಸ್ಪೇಸ್ ಬಿಟ್ಟಿರ್ತೀವೋ ಅಷ್ಟೇ ಸ್ಪೇಸ್ ಬಿಟ್ಟು ಎಲ್ಲ ಚುಕ್ಕಿನೂ ಇಟ್ಕೋಬೇಕು. ಇದೇ ರೀತಿ ಇನ್ನೊಂದು ಸೈಡಲ್ಲೂ ನಾನು 15ರಿಂದ 8 ಚುಕ್ಕಿ ಇಟ್ಕೊಂಡಾದ್ಮೇಲೆ ಈ ರೀತಿ ಶಂಕು ಡಿಸೈನು ರಂಗೋಲಿ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 4ರಿಂದ 4 ಚುಕ್ಕಿಗೆ ಈ ರೀತಿ ಶಂಕು ಡಿಸೈನ್ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬರುತ್ತೆ ರಂಗೋಲಿ. ಸುತ್ತೂ ಈ ರೀತಿ ಶಂಕುಗಳು ಬರುತ್ತೆ. ಆ ಕಡೆ 3 ಈ ಕಡೆ 3 ಶಂಕು ಬಂದಾದಮೇಲೆ ಸೆಂಟರಲ್ಲಿ ಫ್ಲವರ್ ಬರುತ್ತೆ ಫ್ರೆಂಡ್ಸ್. ನಾವು ಲೋಟ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಕಾಫಿ ಕಪ್ಪು ಲೋಟದಲ್ಲಿ ಈ ರೀತಿ ಕಲರ್ ಪೌಡರ್ನ ಫಿಲ್ ಮಾಡಿಬಿಟ್ಟು ನಾವು ಈಸಿಯಾಗಿ ಕಲರ್ನ ಫಿಲ್ ಮಾಡ್ಕೋಬೋದು. ನಾವು ಯಾವ ಕಲರ್ ಆದರೂ ನಾವು ಈ ರೀತಿ ಕಪ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಕಪ್ಸಲ್ಲಿ ಬೇಗ ಬೇಗ ಕಲರ್ ಫಿಲ್ ಮಾಡ್ಕೋಬೋದು. ಇದೇ ರೀತಿ ಫುಲ್ ಕಲರ್ ಎಲ್ಲ ಫಿಲ್ ಮಾಡಿ ಆದಮೇಲೆ ರಂಗೋಲಿ ರೆಡಿ ಆಗಿದೆ ಫ್ರೆಂಡ್ಸ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ತೆಗ್ದಿಟ್ಟಿದ್ದೀನಿ. ಸಿಪ್ಪೆ ತೆಗ್ದುಬಿಟ್ಟು ಇದನ್ನು ನಾವು ಈ ರೀತಿ ಫ್ರೀಝರಲ್ಲಿ 5ರಿಂದ 10 ನಿಮಿಷ ಅಥವಾ ಒಂದು 15 ನಿಮಿಷ ಈರುಳ್ಳಿನ ಹಾಗೆ ಇಟ್ಟು ಆಮೇಲೆ ಕಟ್ ಮಾಡೋದ್ರಿಂದ ನಾವು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅಳ್ತಾ ಇರ್ತೀವಿ, ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ಸೊ ಆ ಕಣ್ಣಲ್ಲಿ ನೀರು ಸುರಿಯೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಮಾಡೋದ್ರಿಂದ ಈರುಳ್ಳಿನ ನಾವು ಈ ರೀತಿ ಫ್ರೀಝರಲ್ಲಾದರೂ ಇಡ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಐಸ್ ವಾಟರ್ ಬರುತ್ತಲ್ಲ, ಆ ಐಸ್ ವಾಟರಲ್ಲಿ ಈ ರೀತಿ ಸಿಪ್ಪೆ ಎಲ್ಲ ಸುಲಿದಾದ್ಮೇಲೆ ಒಂದು 5 ನಿಮಿಷ ಹಾಗೆ ಹಾಕ್ಬಿಟ್ಟು ಆಮೇಲೆ ನಾವು ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ನೀರು ಬರೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಅಳೋದು ಕಮ್ಮಿ ಆಗುತ್ತೆ. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನೆಲ್ಲ ಈ ರೀತಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಈ ರೀತಿ ಪೀಲ್ ಮಾಡಿ ಹಾಗೆ ಹೊರಗಡೆ ಇಟ್ಬಿಟ್ರೆ ಏನಾಗುತ್ತೆ ನೋಡಿ, ಇದು ಕೆಂಪಗೆ ಈ ರೀತಿ ಕಲರ್ ಟರ್ನ್ ಆಗಿಬಿಡುತ್ತೆ. ಈ ರೀತಿ ಆಗದೆ ಇರೋ ಹಾಗೆ ನಾವು ಆಲೂಗಡ್ಡೆನ ಫಸ್ಟು ಪೀಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ಒಂದು ಬಟ್ಲಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು ಆ ನೀರಲ್ಲಿ ಹಾಕಿಟ್ಬಿಟ್ರೆ ಆ ಕೆಂಪಗೆ ಆಗಿಬಿಡುತ್ತಲ್ಲ ಆಲೂಗಡ್ಡೆ, ಅದು ಕಂಟ್ರೋಲ್ ಆಗುತ್ತೆ. ಕೆಂಪಗೆ ಆಗದೆ ಇರೋ ಹಾಗೆ ನಾವು ಮಾಡೋದಕ್ಕೆ ಆಲೂಗಡ್ಡೆನ ನಾವು ಕಟ್ ಮಾಡಿಕೊಂಡು ಈ ರೀತಿ ನೀರಲ್ಲಿ ಹಾಕಿಡಬೇಕು ಫ್ರೆಂಡ್ಸ್. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಆಲೂಗಡ್ಡೆನ ಕಟ್ ಮಾಡಿ ಹಾಗೆ ಬಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಅಲ್ಲಿರೋ ಸ್ಟಾರ್ಚ್ ಎಲ್ಲ ರಿಲೀಸ್ ಆಗಿ ಅದು ರೆಡ್ ಕಲರ್ ಟರ್ನ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಈ ರೀತಿ ನಾವು ಬಿಸ್ಲರಿ ವಾಟರ್ ಬಾಟಲ್ಸ್ ಮನೆಯಲ್ಲಿ ತುಂಬ ಇರುತ್ತೆ, ಬಿಸಾಡಿಬಿಡ್ತೀವಿ, ಅದನ್ನ ರಿಯೂಸ್ ಮಾಡ್ಕೊಂಡಿದ್ದೀರಾ, ಇದನ್ನು ರಿಯೂಸ್ ಮಾಡ್ಕೋಬೋದು. ಇಲ್ಲಿ ನಾವು ಸ್ಪ್ರೇ ಬಾಟಲ್ನ ಕಾಸು ಕೊಟ್ಟು ಕೊಂಡ್ಕೊಂಡು ಬರೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬಿಸ್ಲರಿ ಬಾಟಲ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ಚಿಕ್ಕ ಬಾಟಲ್ ತೊಗೊಂಡಿದ್ದೀನಿ. ಈ ಕ್ಯಾಪ್ಗೆ ಸೂಜಿ ಸಹಾಯದಿಂದ ನಾನು ಈ ರೀತಿ ಹೋಲ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಆದರೂ ಮಾಡ್ಕೋಬೋದು. ನಾವು ಒಂದು 4 ಹೋಲ್ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಜಿರಳೆ ಕಾಟ ತುಂಬ ಜಾಸ್ತಿ ಇರುತ್ತೆ ಅಂದಾಗ ನಾವು ಈ ರೀತಿ ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಇಂಗನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಂಗನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಾಟಲ್ಗೆ ಹಾಕಿ ಇಟ್ಕೊಂಡ್ಬಿಟ್ಟು ನಾವು ನೈಟು ಮಲಗುವಾಗ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಜಿರಳೆಗಳು ಕಂಟ್ರೋಲ್ ಆಗ್ತಾ ಬರುತ್ತೆ. ಮತ್ತು ನಾವು ಈ ಬಾಟಲ್ಸ್ನ ಸ್ಪ್ರೇ ಬಾಟಲ್ ಥರ ರಿಯೂಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಬಾಟಲ್ಸ್ನ ಬಿಸಾಡೋ ಬದಲು ನಾವು ರಿಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಈಸಿಯಾಗಿ ಸ್ಪ್ರೇ ಬಾಟಲ್ನ ರೆಡಿ ಮಾಡ್ಕೋಬೋದು. ನಾವು ಈ ರೀತಿ ಸ್ಪೂನಿನ ಸಹಾಯದಿಂದ ಸ್ಪೂನ್ ಇಟ್ಟು ಬಾಟ್ಲಿಗೆ ಈ ರೀತಿ ವಾಟರ್ ಆಗಲಿ ಆಯಿಲ್ ಆಗಲಿ ಫಿಲ್ ಮಾಡೋದ್ರಿಂದ ಅದು ಸ್ಪ್ಲಿಟ್ ಆಗೋಲ್ಲ. ಕೆಳಗಡೆ ಎಲ್ಲ ಚೆಲ್ಲೆಲ್ಲ ನೀರಾಗಲಿ ಅಥವಾ ಎಣ್ಣೆ ಆಗಲಿ ಈ ರೀತಿ ಬಾಟ್ಲಿಗೆ ನಾವು ಮಾಡಿಟ್ಕೊಂಡಿರೋ ಇಂಗು ನೀರನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ನಾವು ಹೋಲ್ಸ್ ಇಟ್ಟಿದ್ದೀವಲ್ಲ, ಇದನ್ನು ಪ್ರೆಸ್ ಮಾಡಿದಾಗ ಈ ರೀತಿ ನೀರು ಸ್ಪ್ರೇ ಆಗಿ ಇದು ಸ್ಪ್ರೇ ಬಾಟಲ್ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ಬಾಟಲ್ಸ್ನ ಬಿಸಾಡೋ ಬದಲು ನಾವು ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಸ್ಪ್ರೇ ಬಾಟಲ್ ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಮನಿನೂ ಸಹ ಸೇವ್ ಆಗುತ್ತೆ. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಟರ್ನ ಸ್ಪ್ರೇ ಮಾಡೋದ್ರಿಂದ ಅದರ ಸ್ಮೆಲ್ಗೆ ಜಿರಳೆಗಳು, ಇರುವೆಗಳೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.